ಸಾಯನೇ ಬೇಕಾಗ್ತಿದ್ದಿಲ್ಲ. ಅದಕ್ಕೆ ಹೇಳ್ದವ್ರ ಮಾತು ಕೇಳಿ ಅನ್ನೋದು. ನಡಿ ನಡ್ರಿ ನಡ್ರಿ ನಡಿ ಬನ್ನಿ ಸರು. ಬನ್ನಿ 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 ನಿಮ್ಗೆ ಒಳ್ಳೆ ಜಾಗ ತೋರಿಸ್ತೀನಿ. ಮೇಡಮ್ ನೀವು ಕೆಸರಾಗಿದ್ದೀರಲ್ವಾ, ಮೊದ್ಲು ತೊಳ್ಕೊಂಡ್ಬಿಡಿ. ಶವರ್ ಎಲ್ಲಿದೆ? ನೀರ್ ಬೀಳ್ತಾ ಇದೆಯಲ್ಲ, ಇದೇ ಶವರು. ಇದಾ ಅಷ್ಟೇ. ಇಷ್ಟು ಓಪನ್ ಸ್ಪೇಸ್ ಅಲ್ಲಿ ಹೇಗೆ ಸ್ನಾನ ಮಾಡೋದು? ಮೇಡಮ್ ಅವರೇ, ನಿಮ್ನ ಹೊತ್ಕೋಗಕ್ಕೆ ಯಾರು ಬರಲ್ಲ. ನೀವು ಇವಾಗ ಶವರ್ ಮುಂದೆ ಕುತ್ಕೊಂಡ್ರೆ ಅದೇ ನಿಮ್ನ ಸ್ನಾನ ಮಾಡಿಸುತ್ತೆ ಅಷ್ಟೇ. ಪುಷ್ಪಕ್ ಸರ್, ಮೊದ್ಲು ನೀವು ಗಂಡಸರೆಲ್ಲ ಸ್ನಾನ ಮಾಡ್ಕೊಂಡ್ಬಿಡಿ. ಸ್ನಾನ ಮಾಡಕ್ ಮುಂಚೆ ಬ್ರಷ್ ಮಾಡ್ಬೇಕಲ್ವಾ ಮೇನಾ? ನಮ್ಮೂರ್ ಸ್ಪೆಷಲ್ ಬ್ರಷ್ ತರ್ಸು. ತಂದ್ಕೊಡ್ಲ ಬ್ರಷ್? ಇರಿ ತಂದೆ. ಸರ್ ಸರ್ ಸರ್, ಬ್ರಷ್ ಬಂತು. ಪೇಸ್ಟು ಸರ್, ಬ್ರಷ್ ಪೇಸ್ಟ್ ಎಲ್ಲ ಇದೆಯಾ? ಗೊತ್ತಾಗ್ಲಿಲ್ವಾ? ಇದ್ರಲ್ಲಿ ಹೇಗ್ ಬ್ರಷ್ ಮಾಡೋದು ತೋರಿಸ್ತೀನಿ ರೀ. ಚಟ ಇಟ್ಕೊಳ. ತಗೊಳ್ಳೋ. ಈಗ ಇದನ್ನ ಅಗ್ದು 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 ಜಿಗ್ದು ಹಿಂಗ್ ಮಾಡಿದ್ರೆ ಇದೇ ಬ್ರಷ್ ಆಗೋಯ್ತು. ಹೌದಾ? ಹೆಂಗೆ ನಮ್ಮೂರ್ ಸ್ಪೆಷಲ್ ಬ್ರಷ್. ಕೊಡು 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 ಎಲ್ರಿಗೂ. ತಗೊಳ್ಳಿ ತಗೊಳ್ಳಿ. ಅವ್ರಿಗೊಂದು ಕೊಡಿ. ಇದ್ರಲ್ಲಿ ಹೇಗೆ ಬ್ರಷ್ ಮಾಡೋದು? ಮೇಡಮ್, ಕಹಿ ಮೈಗೆ ಒಳ್ಳೇದು. ಇದ್ರಲ್ಲಿ ನಾವೆಲ್ಲರೂ ಬ್ರಷ್ ಮಾಡ್ಕೊಳ್ಳೋದು. ಸರ್, ಅಗಿಸಿದ್ದೀರಾ? ಆಗಿದ್ದೀನಿ. ಚೆನ್ನಾಗಿ. ನಾನು ಇದ್ರಲ್ಲೆಲ್ಲ ಬ್ರಷ್ ಮಾಡಲ್ಲ. ಅಯ್ಯೋ, ಗದ್ದೆಯಲ್ಲಿ ಹುಷಾರಾಗಿ ನಡ್ಕೊ ಬನ್ನಿ ಅಂದ್ರೆ ಅಲ್ಲೂ ನೀವು ನಮ್ಮ ಮಾತು ಕೇಳಿಲ್ಲ. ಇವಾಗ ಬೇವಿನ ಕಡ್ಡಿ ಬಿಸಾಕ್ತಿದ್ದೀರಾ. ಬೇವಿನ ಕಡ್ಡಿ ಪಾರ್ವತಿ ಸ್ವರೂಪ. ಇದು ಬಿಸಾಕಿದ್ರೆ ದೇವ್ರು ಶಾಪ ಕೊಡ್ತಾನೆ ನಿಂಗೆ. ಹೌದು. ಹೋಗ್ಲಿ ಬಿಡಿ. ಪುಷ್ಪಕ್ ಸರ್ ಧ್ರುವ ಅವ್ರೆ, ನೀವ್ ಸ್ನಾನ ಮಾಡ್ಕೊಳ್ಳಿ. ಆನಂದನ ಬಟ್ಟೆ ತರ್ತಾರೆ. ಬನ್ನಿ ಮೇಡಮ್, ನಿಮ್ಗೆ ನಾನು ನೀರ್ ಹಾಕ್ತೀನಿ. ಬನ್ನಿ ಬನ್ನಿ. ಏ ನೀರ್ಗಂಟಿ, ಈಗ ಕಾಡ್ ಜನ ನಾವ್ ಹೇಳ್ದಂಗ್ ಕೇಳ್ತಾರೆ ಅಂತ್ಯಾ? ಕೇಳ್ತಾರೆ ಬಸ್ಸೋ. ಎಲ್ಲ ಹೇಳ್ ರೆಡಿ ಮಾಡಿಸ್ಬಿಟ್ಟಿದೀನಿ. ಏನು ತಲೆ ಕೆಡ್ಸ್ಕೊಬೇಡಿ ಬಸ್ಸೋ. ನಾನ್ ಇಲ್ವಾ ನಿಮ್ ಶಿಷ್ಯ? ಬಿಡ್ಲಾ ಬಸ್ಸೋ, ಗಾಡಿ ಇಲ್ಲೇ ಮುಂದಕ್ಕೆ ನಿಲ್ಸ್ಬಿಡಿ. ಮುಂದಕ್ಕೆ ಹೋಗಲ್ಲ, ನಡ್ಕೊಂಡು ಹೋಗ್ಬೇಕು. ಅದೇ ಅದೇ ನಡೀರಿ ಬಸ್ಸು. ಬಾಸು, ಗಾಡಿ ಇಲ್ಲೇ ನಿಲ್ಸ್ಬಿಟ್ಟು ಬಂದ್ಬಿಡಿ. ಹಿಂಗೆ ನಡ್ಕೊಂಡು ಹೋಗ್ಬೇಕು. ಬನ್ನಿ. ಬನ್ನಿ ಬಸ್, ಬನ್ನಿ. ಲೇ, ಇನ್ನು ಎಷ್ಟು ದೂರ ಹೋಗ್ಬೇಕು? ಹತ್ರ ಹತ್ರ ಇಲ್ಲೇ ಬಂದು. ಇಲ್ಲೇ 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 ಅಂತ ಕಿಲೋಮೀಟರ್ ಗಟ್ಲೆ ಕರ್ಕೊಂಡ್ ಬಂದೆ. ಆಯ್ತಾಯ್ತು, ಹುಷಾರು ಹುಷಾರು. ಬನ್ನಿ. ಯಪ್ಪ, ಸಿಕ್ಬಿಡ್ತು. ಲೇ ನೀರ್ಗಂಟಿ, ಇಲ್ಲೇ 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 ಅಂತ ಕಾಡೆಲ್ಲ ಸುತ್ತಿಸ್ತಲ್ಲ. ಬಾಸ್, ನೀವು ಒಳ್ಳೆ ಅಬ್ಬಾ ಬಾಸು, ಏನ್ ತಲೆ ಕೆಡ್ಸ್ಕೊಬಿಡಿ. ಇಲ್ಲೇ ಸಿಕ್ಬಿಡ್ತು. ಬನ್ನಿ. ಲೇ, ಯಾಕ್ಲ ಹೇಳ್ದೆ ನೀರ್ಗಂಟಿ? ಬಾಸು, ನಾನ್ ನಿಮ್ ಪಕ್ಕದಲ್ಲಿ ಇದ್ದಿದ್ಕೆ ನೀವು ಬದುಕೊಂಡ್ರಿ. ಇಲ್ಲ ಅಂದಿದ್ರೆ ಗೋವಿಂದ ಗೋವಿಂದ. ಲೇ, ಏನ್ಲ ಬಗ್ಲುತ್ತಾ ಇದ್ಯಾ? ಅಲ್ಲಿ ನೋಡಿ ಬಾಸು.
ಬಸ್ಸು ಬಾಣ ಚರಕ್ ಅಂತ ಬಂತು. ನಾನು ಎಳ್ಕೊಂಡಿದ್ಕೆ ಅಲ್ಲೋಗಿ ಚುಚ್ಕಂತು, ಇಲ್ಲ ಅಂದ್ರೆ ಇಲ್ಲಿ ಚುಚ್ಕೊಂಡ್ಬಿಟ್ಟಿರೋದು. ಹಾ ಏ ನೀರ್ಗಂಟಿ, ಬಾಣ ಬಂದಿರೋದು ನೋಡಿದ್ರೆ ಆ ಕಾಡ್ ಜನ ಇಲ್ಲೇ ಎಲ್ಲೋ ಇದ್ದಂಗಿದ್ದಾರೆ. ಏ ಕೂಗ್ ಕರಿಲ್ಲ, ನಾವ್ ಇಲ್ಲೇ ಇದೀವಿ ಅಂತ ಹೇಳ ಅವ್ರಿಗೆ. ಹೋಗ್ತೀನಿ ಬಾಸು ಅವ್ರ ಭಾಷೆಯಲ್ಲಿ. ಓ ಡೇಯ್, ಯಾರೋ ಸತ್ತಂಗೆ ಯಾಕೆ ಬಡ್ಕೊಂತ್ಯಾ? ಕೂಗ್ಲ ನೆಟ್ಗೆ. ನಿಂಗೆ ಗೊತ್ತಾಗಲ್ಲ, ಸುಮ್ ಕುತ್ಕೋ. ಯಾವ ನನ್ ಮಗನೋ ಇವನು? ಮಲಾರ ನಾನು ಮರ್ಸಿದೇಗೌಡನ್ ಮೊಮ್ಮಗ, ನಿನ್ನೋಡಕ್ಕೆ ಬಂದಿವನೇ. ಬನ್ನಿ ಬನ್ನಿ. ಆಮೇಲೆ ಈ ಬಾಣ ಗಿಡ ಎಲ್ಲ ಬಿಡ್ಬೇಡ್ರಪ್ಪ. ನಾನ್ ಪಕ್ಕದಲ್ಲಿ ನಿಂತಿರೋನು ಕರ್ರ ಡ್ರೆಸ್ ಹಾಕೊಂಡು ಗಡ್ಡ ಬಿಟ್ಕೊಂಡು ಕಳ್ಳಂತರ ಅವನೇ. ಅಂದ್ರೆ ಏನ್ ಹೇಳ್ತಿದ್ದಿಲ್ಲ? ಕಳ್ಳಂತರ ಅವನೇ, ಕಳ್ಳ ಅಲ್ಲ. ನಮ್ ಬಾಸು. ಏಯ್, ಕೃಷ್ಣಣ್ಣ ಬಂದಿದ್ದೀನಿ ಅಂತ ಹೇಳ. ಕೃಷ್ಣಣ್ಣ ನಮ್ ಬಾಸು. ಬನ್ನಿ ಬರ್ತಾರೆ ಇರು ಬಾಸು. ಬರ್ತಾರೆ. ಏನಾಗಲ್ಲ, ಇದು? ಸುಮ್ನಿರು, ಸ್ವಲ್ಪ ಸುಮ್ನಿರು. ಮಲ್ಲಯ್ಯ, ಏನ್ ನೀನು ನಮ್ ಪಂಚಾಯತಿ ಅಧ್ಯಕ್ಷರ ಮೇಲೆ ಬಾಣ ಬಿಟ್ಬಿಡೋದಾ? ಹೊಸಬ್ರು ಬಂದ್ರೆ ಬಾಣ ಬಿಡೋದೆ ನಮ್ ಕೆಲ್ಸ ಅಲ್ವಾ ಬುದ್ಧಿ? ಆಯ್ತಾಯ್ತು. ಈಗ ಅಣ್ಣ ಏನ್ ಹೇಳ್ತಾರೆ ಕರೆಕ್ಟ್ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ, ಸರಿಯಾ? ಸರಿ ಬುದ್ಧಿ. ಬಸ್ಸು ಹೇಳಿ ಬಸ್ಸು. ನೋಡಿ, ನಾಳೆ ಅಮ್ಮನವ್ರ ಪೂಜೆ ಇದೆ. ಅಲ್ಲಿ ರಾತ್ರಿ ಕೊಂಡ ಬಂಡಿ ನಡೆಯುತ್ತೆ. ಕೊಂಡ ನಡೆಯೋದು ದೇವಸ್ಥಾನದ ಪಕ್ಕದಲ್ಲಿ. ಆ ಟೈಮಲ್ಲಿ ಎಲ್ರೂ ಕೊಂಡದ ಹತ್ರ ಸೇರಿರ್ತಾರೆ. ಅಕಸ್ಮಾತ್ ಯಾರಾದ್ರೂ ಅಲ್ಲಿಗೆ ಬಂದ್ರೆ ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ. ನಿಮಗೇನ್ ಬೇಕೋ ಎಲ್ಲಾ ವ್ಯವಸ್ಥೆನೂ ನಾನ್ ಮಾಡ್ತೀನಿ. ನೀವೇನ್ ಮಾಡ್ಬೇಕು ಅಂದ್ರೆ ದೇವಸ್ಥಾನದ ಒಡವೆನ ಕಳ್ತನ ಮಾಡ್ಬೇಕು.